ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 118ನೇ ಅಧ್ಯಾಯ 17ನೇ ವಾಕ್ಯ. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು ಎಂಬುದಾಗಿ. ಪ್ರಿಯರೇ, ಅನೇಕ ಸಮಯದಲ್ಲಿ ಮನುಷ್ಯರಾಗಿ ನಾವು ಏನು ಮಾಡುತ್ತೇವೆ ಎಂಬುದಾಗಿ ನೋಡೋದಾದರೆ ಅನೇಕ ಸಮಯ ನಾವು ಅಂದುಕೊಳ್ಳುತ್ತೇವೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಉತ್ತಮ. ನಾನು ಯಾಕೆ ಬದುಕಬೇಕು, ಯಾರಿಗಾಗಿ ಜೀವಿಸಬೇಕು, ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನನ್ನ ಸ್ಥಿತಿಗತಿಗಳನ್ನ ಯಾರು ಅರ್ಥಿಸಿಕೊಳ್ಳುತ್ತಿಲ್ಲವಲ್ಲ, ನನ್ನ ಪರಿಸ್ಥಿತಿಗಳನ್ನು ಯಾರ ಹತ್ರ ಹೇಳಿಕೊಳ್ಳಲಿ, ನನ್ನ ಸ್ಥಿತಿಗಳನ್ನು ಯಾರ ಹತ್ರ ಹಂಚಿಕೊಳ್ಳಲಿ, ನನ್ನ ನೋವು ನನ್ನ ನಲಿವು ಯಾರ ಹತ್ರ ಹೇಳಲಿ ಎಂಬುದಾಗಿ ನಾವು ಅನೇಕ ಸಮಯ ನೊಂದು ಹೋಗಿರುತ್ತೇವೆ. ಈ ನೋವುಗಳು ಉಂಟಾಗುವಾಗ ಸಾಮಾನ್ಯವಾಗಿ ನಮ್ಮ ಹೃದಯದಲ್ಲಿ ಒಂದು ಆಲೋಚನೆ ಬರುತ್ತದೆ. ಅದು ಏನಂದ್ರೆ, ನಾವು ಹೇಗಾದ್ರೂ ಸತ್ತರೆ ಚೆನ್ನಾಗಿರುತ್ತೆ, ಏನಾದ್ರೂ ಮಾಡ್ಕೊಂಡು ಸತ್ತೋಗ್ಬಿಡೋಣ, ಇವತ್ತು ಏನಾದ್ರೂ ನಾವು ಮಾಡ್ಕೊಂಡ್ಬಿಡೋಣ, ಅಥವಾ ಏನಾದ್ರೂ ತಕೊಂಡ್ಬಿಡೋಣ, ಅಥವಾ ಈ ಕೊರೋನಾ ರೋಗ ಆದ್ರೂ ಬಂದು ನಾವು ಸಾಯಬಾರ್ದಾಗಿತ್ತ, ಯಾಕಾದ್ರೂ ನಾವು ಬದುಕಿದ್ದೇವಪ್ಪ, ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ, ನಾವು ಯಾಕೆ ಜೀವಿಸ್ತಾ ಇದ್ದೀವಿ, ಏನಕ್ಕೋಸ್ಕರ ಜೀವಿಸ್ತಾ ಇದ್ದೀವಿ ಎಂಬುದಾಗಿ ನಮ್ಮನ್ನು ನಾವೇ ಅನೇಕ ಸಮಯ ಪ್ರಶ್ನೆಗಳನ್ನ ಕೇಳುತ್ತೇವೆ. ಅನೇಕ ಸಮಯದಲ್ಲಿ ನಾವು ಮರಣದ ಬಗ್ಗೆ ಆಲೋಚನೆ ಮಾಡುತ್ತೇವೆ. ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂಬುದಾಗಿ ಅನೇಕ ಸಮಯ ನಾವು ಮರಣವನ್ನೇ ಕುರಿತು ಮಾತನಾಡುತ್ತೇವೆ. ಕೆಲವರೊಟ್ಟಿಗೆ ನಾವು ಮಾತನಾಡುವಾಗ, ಅಯ್ಯೋ ಸಹೋದರ, ಅಯ್ಯೋ ಸಹೋದರಿಯೇ, ನಾನು ಯಾಕೆ ಬದುಕಿದ್ದೀನೋ ಗೊತ್ತಿಲ್ಲ, ನನ್ನ ಜೀವನ ಮಾಡೋದೇ ಇಷ್ಟ ಇಲ್ಲ, ಅನೇಕರು ನನ್ನ ಇಷ್ಟಪಡ್ತಿಲ್ಲ ಎಂಬುದಾಗಿ ನಾವು ಹೇಳುತ್ತೇವೆ. ಆದರೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ಆತ್ಮನು ಹೇಳ್ತಿದ್ದಾನೆ, ನಾನು ಸಾಯುವುದಿಲ್ಲ, ಜೀವದಿಂದ ಇದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು ಎಂಬುದಾಗಿ. ಪ್ರಿಯರೇ, ನೀವು ಸಾಯುವುದಿಲ್ಲ. ಯಾವುದೇ ಕಾರಣಕ್ಕೂ ಎಷ್ಟೇ ಅವಮಾನಗಳು ಬರಬಹುದು, ನಿಂದೆಗಳು ಬರಬಹುದು, ಅಪನಿಂದೆಗಳು ಬರಬಹುದು, ಸೋಲುಗಳು ಉಂಟಾಗಬಹುದು, ನಿಮ್ಮ ಜೀವಿತವೇ ಬೇಡವೆಂದು ಅನಿಸಬಹುದು. ಒಂದು ವೇಳೆ ಈ ಲೋಕದಲ್ಲಿರುವ ಎಲ್ಲರೂ ನಿಮ್ಮನ್ನು ಕೈ ಬಿಡಬಹುದು, ಅಥವಾ ರೋಗವು ನಿಮ್ಮನ್ನು ಮುತ್ತಿಕೊಳ್ಳಬಹುದು. ಕಷ್ಟಗಳ ಮೇಲೆ ಕಷ್ಟಗಳು, ವೇದನೆಗಳು, ದುಃಖಗಳ ಮೇಲೆ ದುಃಖಗಳು, ಸೋಲುಗಳ ಮೇಲೆ ಸೋಲುಗಳು ನಿಮ್ಮ ಜೀವಿತದಲ್ಲಿ ಸಂಭವಿಸಬಹುದು. ನೀವು ಅಂದುಕೊಳ್ತಾ ಇರಬಹುದು, ಅಯ್ಯೋ ದೇವರೇ, ನಾನು ಸತ್ತೋಗ್ತೇನೆ, ನಾನು ಸಾಯ್ತೇನೆ ಎಂಬುದಾಗಿ ನೀವು ಅಂದುಕೊಳ್ತಾ ಇರಬಹುದು. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀನು ಸಾಯುವುದಿಲ್ಲ, ನಾನು ಸಾಯುವುದಿಲ್ಲ ಎಂಬುದಾಗಿ. ಪ್ರಿಯರೇ, ನನ್ನೊಟ್ಟಿಗೆ ಎಲ್ಲರೂ ಕೂಡ ಹೇಳನ್ನುವ, ನಾನು ಸಾಯೋದಿಲ್ಲ, ಜೀವದಿಂದ ಇರುತ್ತೇನೆ. ನಾನು ಜೀವದಿಂದ ಇರ್ತೇನೆ. ಏನಕ್ಕೋಸ್ಕರ ಜೀವದಿಂದ ಇರ್ತೇನೆ ಎಂಬುದಾಗಿ ನಾವು ನೋಡೋದಾದ್ರೆ, ಜೀವದಿಂದ ನಾನು ಬದುಕಿರುತ್ತೇನೆ, ನಾನು ಉಳಿದಿರುತ್ತೇನೆ. ಏನಕ್ಕೋಸ್ಕರ? ದೇವರ ಕ್ರಿಯೆಗಳನ್ನ ಸಾರುವುದಕ್ಕೋಸ್ಕರ, ದೇವರ ಕ್ರಿಯೆಗಳನ್ನು ಸಾರುವುದಕ್ಕೋಸ್ಕರ, ಇನ್ನೊಬ್ಬರಿಗೆ ದೇವರ ಕ್ರಿಯೆಗಳನ್ನ ಹೇಳುವುದಕ್ಕೋಸ್ಕರ, ದೇವರ ಬಗ್ಗೆ ಇನ್ನೊಬ್ಬರ ಹತ್ರ ನಾನು ಹಂಚುವುದಕ್ಕೋಸ್ಕರ ನಾನು ಜೀವಂತವಾಗಿರುತ್ತೇನೆ. ಇನ್ನು ಮುಂದೆ ಸಾಯುವುದರ ಬಗ್ಗೆ ಆಲೋಚನೆ ಮಾಡುವುದನ್ನು ಬಿಟ್ಟುಬಿಟ್ಟು ನಾನು ಇನ್ನು ಮುಂದೆ ಬದುಕುತ್ತೇನೆ, ನಾನು ಇನ್ನು ಮುಂದೆ ಜೀವಿಸುತ್ತೇನೆ, ಇವತ್ತಿನಿಂದ ನಾನು ಜೀವನದಿಂದ ಇರುತ್ತೇನೆ. ಯಾಕೆ ಅಂದ್ರೆ, ನನ್ನನ್ನು ಬದುಕಿಸಿದ ದೇವರ ಬಗ್ಗೆ, ನನಗೆ ಜೀವ ಕೊಟ್ಟ ದೇವರ ಬಗ್ಗೆ, ನನಗೆ ಪ್ರಾಣ ಕೊಟ್ಟ ಯೇಸುವಿನ ಬಗ್ಗೆ, ನನಗೆ ನಿಷ್ಕಳಮವಾದ ಪ್ರೀತಿಯನ್ನು ತೋರಿಸಿದ ಯೇಸುವಿನ ಬಗ್ಗೆ ಇನ್ನೊಬ್ಬರಿಗೆ ನಾನು ಹೇಳಬೇಕು. ನನ್ನ ದೇವರ ಕ್ರಿಯೆಗಳನ್ನು ಇನ್ನೊಬ್ಬರಿಗೆ ನಾನು ಹಂಚಬೇಕು. ಆದ್ದರಿಂದ ನಾನು ಜೀವಂತವಾಗಿರುತ್ತೇನೆ ಎಂಬುದಾಗಿ ನಾವು ಹೇಳುವವರಾಗಬೇಕು. ಪ್ರಿಯರೇ, ಯಾವ ರೀತಿ ಅಂದ್ರೆ, ದೇವರ ಕ್ರಿಯೆಗಳನ್ನು ಇನ್ನೊಬ್ಬರಿಗೆ ಹಂಚಬೇಕು. ಯಾಕೆಂದ್ರೆ ನಾವು ಉಳಿದಿರುವುದು ದೇವರ ಕೃಪೆ, ನಾವು ಬದುಕಿರುವುದು ದೇವರ ಕೃಪೆಯೇ. ಆದ್ದರಿಂದ ಪ್ರಿಯರೇ, ನಾವು ಇನ್ನೊಬ್ಬರಿಗೆ ದೇವರ ಕ್ರಿಯೆಗಳನ್ನ, ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಒಂದೊಂದು ಕಾರ್ಯಗಳನ್ನ ಇನ್ನೊಬ್ಬರಿಗೆ ಪ್ರಕಟಪಡಿಸುವುದಕ್ಕಾಗಿ, ದೇವರ ಸ್ವಾರ್ಥೆಯನ್ನು ಸಾರುವುದಕ್ಕಾಗಿ, ದೇವರು ನಮ್ಮ ಮೇಲೆ ಇಟ್ಟಿರುವ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ನಾವು ಜೀವದಿಂದ ಇರಬೇಕು. ಪ್ರಿಯರೇ, ನಾನು ನಿಮಗೆ ಇವತ್ತು ಪ್ರವಾದನೆಯಾಗಿ ಹೇಳುತ್ತೇನೆ, ದೇವರ ಒಂದು ಸಮಯ ಬರುವವರೆಗೆ ಮರಣ ನಿಮಗೆ ಸಂಭವಿಸುವುದಿಲ್ಲ. ಮರಣವು ತಾನಾಗಿ ಬರುವವರೆಗೆ ಮರಣವನ್ನು ಆಶಿಸಬಾರದು ಪ್ರಿಯರೇ. ಆದ್ದರಿಂದ ನಾವೆಲ್ಲರೂ ಕೂಡ ಜೀವದಿಂದ ಇದ್ದು ಜೀವ ಸ್ವರೂಪನಾದ ದೇವರ ಒಂದು ಕ್ರಿಯೆಗಳನ್ನ, ಯೇಸುವಿನ ಕ್ರಿಯೆಗಳನ್ನ ಇನ್ನೊಬ್ಬರಿಗೆ ಸಾರುವವರಾಗೋಣ, ಇನ್ನೊಬ್ಬರಿಗೆ ದೇವರ ವಾಕ್ಯವನ್ನ ಹಂಚೋಣ. ಯಾಕೆಂದ್ರೆ ಅನೇಕರು ಸಾಯುತ್ತಿದ್ದಾರೆ, ಅನೇಕರಿಗೆ ದೇವರ ವಾಕ್ಯವೇ ಗೊತ್ತಿಲ್ಲ, ಅನೇಕರಿಗೆ ಈ ದೇವರ ವಾಕ್ಯ ಎಂಬ ಬೆಲೆ ಗೊತ್ತಿಲ್ಲ. ಪ್ರಿಯರೇ, ಅನೇಕರಿಗೆ ದೇವರ ಕುರಿತಾಗಿ ಗೊತ್ತಿಲ್ಲ. ಆದ್ದರಿಂದ ನಾವು ಸಾಯುವ ಆಲೋಚನೆ ಮಾಡುವುದನ್ನು ಬಿಟ್ಟು, ಮರಣವಾದ ಯೋಚನೆಗಳನ್ನ ಬಿಟ್ಟು, ನಾನು ಸಾಯಬೇಕು, ನಾನು ಸತ್ತೋದ್ರೆ ಚೆನ್ನಾಗಿರುತ್ತೆ ಅನ್ನುವುದನ್ನು ಬಿಟ್ಟು ನಾನು ಬದುಕಬೇಕು, ಬದುಕಿ ಇನ್ನೊಬ್ಬರಿಗೆ ನಾನು ಮಾದರಿಯಾಗಿ ಜೀವಿಸಬೇಕು, ಇನ್ನೊಬ್ಬರ ಎದುರುಗಡೆ ನಾನು
ನಾನು ದೇವರ ಸ್ವಾರ್ಥೆಯನ್ನು ಸಾರಬೇಕು. ಇನ್ನೊಬ್ಬರಿಗೆ ನನ್ನ ದೇವರ ಕುರಿತಾಗಿ, ನನ್ನ ದೇವರ ಮಹಿಮೆಗಾಗಿ, ನನ್ನ ದೇವರನ ಕುರಿತಾಗಿ, ನಾನು ದೇವರು ನನಗೆ ಮಾಡಿದ ಕಾರ್ಯಗಳನ್ನು ಕುರಿತಾಗಿ, ಕ್ರಿಯೆಗಳನ್ನು ಕುರಿತಾಗಿ ಇನ್ನೊಬ್ಬರಿಗೆ ನಾನು ಸಾರಬೇಕೆಂಬುದಾಗಿ ಪ್ರಿಯರೇ, ನಾವು ಎಲ್ಲ ಸಮಯದಲ್ಲಿ ಆಲೋಚನೆ ಮಾಡುವವರಾಗಿ ದೇವರಿಗಾಗಿ ಜೀವಿಸೋಣ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ಈ ವಾಕ್ಯವನ್ನ ಪ್ರತಿಯೊಬ್ಬೊಬ್ಬರೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಈ ವಾಕ್ಯದ ಮುಖಾಂತರ ಸ್ವಾಮಿ ಈ ಮಕ್ಕಳನ್ನ ನೀನು ಸಂಧಿಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ಹೌದು ಸ್ವಾಮಿ, ನಾನು ಸಾಯುವುದಿಲ್ಲ, ಜೀವದಿಂದ ಇದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ಹೌದು ಕರ್ತನೆ, ನಾನು ಯಾವುದೇ ಕಾರಣಕ್ಕೂ ಸಾಯುವುದಿಲ್ಲ. ಮರಣ ಬರಲಿ ಸ್ವಾಮಿ, ಮರಣವೇ ನನ್ನ ಮುಟ್ಟುವುದಾದ್ರೂ ಸರಿಯೇ ಕರ್ತನೆ, ರೋಗವಾಗಲಿ, ಸಂಕಟವಾಗಲಿ, ವೇದನೆಯಾಗಲಿ ಕರ್ತನೆ, ಯಾವುದೇ ರೀತಿಯಾದಂಥ ಭಯ ಉಂಟಾಗಲಿ, ಸೋಲುಂಟಾಗಲಿ, ಅವಮಾನಗಳು, ನಿಂದೆಗಳು ಬಂದರೂ ಸರಿಯೇ ಸ್ವಾಮಿ, ಈ ಲೋಕವೇ ನನ್ನನ್ನು ಕೈಬಿಟ್ಟರು, ಈ ಲೋಕದಲ್ಲಿರುವ ನನ್ನ ತಂದೆ ತಾಯಿಗಳು, ಬಂಧು ಮಿತ್ರರು ಎಲ್ಲರೂ ನನ್ನನ್ನು ಕೈಬಿಟ್ಟರು, ನಾನು ಜೀವದಿಂದ ಇರುತ್ತೇನೆ. ಯಾಕೆಂದರೆ ಸ್ವಾಮಿ, ನಿನ್ನ ಕ್ರಿಯೆಗಳನ್ನು ಕುರಿತಾಗಿ ಇನ್ನೊಬ್ಬರಿಗೆ ನಾನು ಸಾರುವವನಾಗಬೇಕು, ಇನ್ನೊಬ್ಬರಿಗೆ ನಾನು ಹೇಳಬೇಕು ಸ್ವಾಮಿ. ಆದ್ದರಿಂದ ದೇವರೇ, ನಾನು ಜೀವದಿಂದ ಇದ್ದು ಇನ್ನೊಬ್ಬರಿಗೆ ನಿನ್ನನ್ನು ಕುರಿತಾಗಿ, ನಿನ್ನ ಸ್ವಾರ್ಥೆಯ ಕುರಿತಾಗಿ ಸ್ವಾಮಿ, ಯೇಸಪ್ಪನ ಸ್ವಾರ್ಥೆಯ ಕುರಿತಾಗಿ, ನಿನ್ನ ಒಂದು ವಾಕ್ಯದ ಕುರಿತಾಗಿ, ಜೀವ ಕೊಡುವ ದೇವರ ಕುರಿತಾಗಿ, ಜೀವ ಕೊಟ್ಟ ದೇವರ ಕುರಿತಾಗಿ, ನಿನ್ನ ಪ್ರೀತಿಯ ಕುರಿತಾಗಿ ಇನ್ನೊಬ್ಬರಿಗೆ ನಾನು ಹೇಳುವ ಮಗನಾಗಿ ನನ್ನನ್ನು ಮಾರ್ಪಡಿಸು, ಪ್ರತಿಯೊಬ್ಬೊಬ್ಬರನ್ನ ಮಾರ್ಪಡಿಸೆಂಬುದಾಗಿ ಪ್ರಾರ್ಥಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.